ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯಾಕಾಂಡದ ಹಿನ್ನೆಲೆ ಪಾಕಿಸ್ತಾನಕ್ಕೆ ಏರ್ ಸ್ಟ್ರೋಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಪಾಕಿಸ್ತಾನದ ವಿಮಾನಗಳಿಗೆ ಭಾರತ ವಾಯು ಪ್ರದೇಶ ನಿರ್ಬಂಧವನ್ನು ಹೇರಿದೆ. ಭಾರತದ ವಾಯು ಪ್ರದೇಶವನ್ನು ಪ್ರವೇಶಿಸಲಿಕ್ಕೆ ಅವಕಾಶ ಇಲ್ಲ. ಸೊ ಇನ್ನು ಮುಂದೆ ನೇರವಾಗಿ ಹೇಳೋದಾದರೆ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ವಿಮಾನಯಾನ ಸಂಪೂರ್ಣವಾಗಿ ಸ್ಥಗಿತ. ಪಾಕಿಸ್ತಾನದ ವಿಮಾನಗಳಿಗೆ ಭಾರತದ ವಾಯು ಪ್ರದೇಶವನ್ನು ಪ್ರವೇಶ ಮಾಡಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಪಾಕಿಸ್ತಾನದ ನಾಗರಿಕ ವಿಮಾನ, ಸೇನಾ ವಿಮಾನ ಹಾರಾಟಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಯಾವುದೇ ರೀತಿ ನಾಗರಿಕರನ್ನು ಹೊತ್ತೊಯ್ಯುವಂಥ ಪ್ಯಾಸೆಂಜರ್ ವಿಮಾನಗಳನ್ನು ಹಾರಾಟ ಮಾಡಿಸ್ತೀವಿ ಅಂತ ಹೇಳಿದರೆ ಅವಕಾಶ ಇಲ್ಲ. ಇನ್ನು ಸೇನಾ ವಿಮಾನಗಳಿಗೆ ಅವಕಾಶ ಖಂಡಿತ ಇಲ್ಲವೇ ಇಲ್ಲ ಬಿಡಿ. ಭದ್ರತೆಯ ದೃಷ್ಟಿಯಿಂದ ಭಾರತದಿಂದ ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ. ಮೇ 23ರವರೆಗೆ ಪಾಕಿಸ್ತಾನದ ವಿಮಾನಗಳಿಗೆ ಭಾರತ ನಿರ್ಬಂಧ ಹೇರಿದೆ. ಪಾಕಿಸ್ತಾನಕ್ಕೆ ಭಾರತದ ಏರ್ ಸ್ಟ್ರೋಕ್ ಯಾವ್ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ, ಕಂಪ್ಲೀಟ್ ವಾಯು ಪ್ರದೇಶ ಬಂದಾಗತ್ತೆ ಭಾರತದಿಂದ ನಿರ್ಧಾರಕ್ಕೆ. ಇನ್ನು ಪಾಕಿಸ್ತಾನದ ವಿಮಾನಗಳಿಗೆ ಇಂಧನ ವೆಚ್ಚ ದುಪ್ಪಟ್ಟಾಗತ್ತೆ. ವ್ಯಾಪಾರ ಪ್ರವಾಸೋದ್ಯಮದ ಮೇಲೆ ಭಾರೀ ಪರಿಣಾಮ ಬೀರುತ್ತೆ ಪಾಕಿಸ್ತಾನಕ್ಕೆ. ಪಾಕಿಸ್ತಾನದ ನಿರ್ಧಾರದಿಂದ ಭಾರತಕ್ಕೆ ಸೀಮಿತ ಇದೆಯಲ್ಲ, ನಷ್ಟ ಇದೆ. ನಷ್ಟ ಬಹಳ ಸೀಮಿತ ಇದೆ, ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗೋದಿಲ್ಲ. ಯಾಕೆಂದರೆ ಪಾಕಿಸ್ತಾನ ಹೇಳಿ ಕೇಳಿ ಅಂತ ರೆವಿನ್ಯೂ ಸಂಪಾದನೆ ಮಾಡುವಂಥದ್ದಲ್ಲ. ಜೊತೆಗೆ ನೋಡಿ, ಪಾಕಿಸ್ತಾನ ಪರ್ಯಾಯ ಮಾರ್ಗಗಳನ್ನು ಕಂಡುಕೊಳ್ಬೇಕಾಗತ್ತೆ. 2019ರಲ್ಲೂ ಕೂಡ ಪಾಕಿಸ್ತಾನ ಭಾರತದ ಜೊತೆ ಹೀಗೆ ಆಗಿತ್ತು. ವಾಯು ಪ್ರದೇಶ ಮುಚ್ಚಿದ್ರಿಂದ ಪಾಕಿಸ್ತಾನಕ್ಕೆ ಹೆಚ್ಚು ನಷ್ಟ ಆಗಿತ್ತು. ಪಾಕಿಸ್ತಾನಕ್ಕೆ ಪ್ರತಿದಿನ 7,60,000 ರೂಪಾಯಿ ನಷ್ಟ ಆಗುತ್ತೆ ಪ್ರತಿದಿನ. ವಾಯು ಪ್ರದೇಶ ಬಂದಾಗಿರುವ ಕಾರಣಕ್ಕಾಗಿ ಪಾಕಿಸ್ತಾನ ನಷ್ಟಕ್ಕೆ ಸಿಲುಕುತ್ತೆ. ಹೀಗಾಗಿ ಇದೊಂದು ಏರ್ ಸ್ಟ್ರೋಕ್ ಅಂತಲೇ ಹೇಳಬೇಕಾಗತ್ತೆ. ಪ್ರತಿದಿನದ ನಷ್ಟ, ಯಾಕಂತ ಹೇಳಿದರೆ ಹೇಳಿ ಕೇಳಿ ಪಾಕಿಸ್ತಾನ ಬಹಳ ದೊಡ್ಡ ಮಟ್ಟದ ಆರ್ಥಿಕ ಹೊಡೆತವನ್ನು ಎದುರಿಸ್ತಾ ಇದೆ. ವ್ಯಾಪಾರ ಪ್ರವಾಸೋದ್ಯಮ ಹೇಳಿಕೊಳ್ಳುವ ಮಟ್ಟದಲ್ಲಿಲ್ಲ. ಹೀಗಿದ್ದಾಗ ಪಾಕಿಸ್ತಾನಕ್ಕೆ ವಿಮಾನಯಾನವನ್ನು ಸ್ಥಗಿತಗೊಳಿಸಿದರೆ ಸುತ್ತಿ ಬಳಸಿ ಬರಬೇಕಾಗತ್ತೆ. ಪರ್ಯಾಯ ಮಾರ್ಗಗಳನ್ನು ಕಂಡುಕೊಳ್ಬೇಕಾಗತ್ತೆ. ಭಾರತದಿಂದ ಹಾದು ಹೋಗುವಂಥ ವ್ಯವಸ್ಥೆ ಇತ್ತಲ್ಲ, ಅದು ಸ್ಥಗಿತವಾಗುತ್ತೆ. ಹೀಗಾಗಿ ಇಂಧನದ ವೆಚ್ಚ ಡಬ್ಬಲ್ ಆಗುತ್ತೆ. ಯಾಕಂದರೆ ಸುತ್ತಿ ಬಳಸಿ ಪರ್ಯಾಯ ಮಾರ್ಗಗಳನ್ನು ಅನುಸರಿಸಬೇಕಾಗತ್ತೆ. ಸೊ ಹೀಗಾಗಿ ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ನಷ್ಟ ಅಂತೂ ಖಂಡಿತ ಇಲ್ಲಿ ಕಾಣಿಸ್ತಾ ಇದೆ.